ಹೈಕೋರ್ಟ್ ಆದೇಶದಲ್ಲೇ ಹೇಳಿದೆ ಯಾತಕ್ಕೆ CBI ಕೊಡೋದನ್ನು ನಿರಾಕರಿಸಿದೆ ಅಂತೇಳಿ. ಲೋಕಾಯುಕ್ತ ಸಂಸ್ಥೆ ಸ್ವತಂತ್ರವಾಗಿದೆ. ಈ ತನಿಖಾ ಸಂಸ್ಥೆಗಳ ಮೇಲೆ ಆ ರೀತಿ ನಾವು ಅನುಮಾನ ವ್ಯಕ್ತಪಡಿಸೋಕೆ ಹೋದರೆ CBI ಮೇಲೆ ಕೂಡ ವ್ಯಕ್ತಪಡಿಸಬೇಕಾಗುತ್ತೆ. ರಾಜಕೀಯ ಉದ್ದೇಶದಿಂದ ಕೇಂದ್ರ ಸರ್ಕಾರದವರು ಕೂಡ ನಮ್ಮ ವಿರುದ್ಧ ಬರೋಂಗೆ ಮಾಡ್ಬೋದು. ಸೊ ಹಾಗಾಗಿ ತನಿಖಾ ಸಂಸ್ಥೆಗಳ ಮೇಲೆ ಆ ರೀತಿ ಅವ್ರ ಸ್ವಾತಂತ್ರ್ಯನ ಪ್ರಶ್ನಿಸುವಾಗಲ್ಲ. ಎಲ್ಲರೂ ಕೂಡ ಅವ್ರದ್ದು ಸ್ವಾತಂತ್ರ್ಯದಿಂದನೇ ಅವರು ಕೆಲಸ ಮಾಡ್ತಾರೆ. ಸೊ ಕೋರ್ಟ್ ಕೂಡ ಒಪ್ಕೊಂಡಿದೆ. ಮತ್ತು ಹೇಗೆ ಆರೋಪಿಗಳು ನಾವು ಇಂಥ ತನಿಖಾ ಸಂಸ್ಥೆಗೆ ವಹಿಸಬೇಕು ಅಂತ ಹೇಳೋ ಅಧಿಕಾರ ಇಲ್ವೋ, ಅದೇ ರೀತಿ ಯಾರು ದೂರು ಕೊಟ್ಟಿರ್ತಾರೆ ಅವರು ಕೂಡ ಆ ರೀತಿ ಕೇಳೋಕೆ ಬರೋದಿಲ್ಲ. ಮತ್ತು ಅವ್ರು ದೂರು ಕೊಡಬೇಕಾದ್ರೆ ಲೋಕಾಯುಕ್ತಕ್ಕೆ ವಹಿಸಿ ಅಂತಲೇ ಕೂಡ ಅವ್ರು ಹೇಳಿದರು. ಅವರೇ ಲೋಕಾಯುಕ್ತಕ್ಕೆ ವಹಿಸಿ ಅಂತ ಹೇಳಿ ಇವಾಗ ಲೋಕಾಯುಕ್ತಕ್ಕೆ ಬೇಡ CBI ಕೊಡಬೇಕು ಅಂತ ಕೇಳೋದು ಸರಿಯಲ್ಲ, ಸಮಂಜಸ ಅಲ್ಲ ಅಂತ ಕೋರ್ಟು ಕೂಡ ಹೇಳಿದೆ. ಸೊ ಹಾಗಾಗಿ ಲೋಕಾಯುಕ್ತದವರು ಏನು ತನಿಖೆ ಮಾಡ್ತಿದ್ದಾರೆ ಅದು ಪಾರದರ್ಶಕವಾಗಿದೆ, ನಿಷ್ಪಕ್ಷಪಾತವಾಗಿದೆ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಹಾಗಾಗಿ ನಮಗೆ ರಿಲೀಫ್ ಸಿಕ್ಕಿದೆ. ಇವತ್ತಿನ ಜಜ್ಮೆಂಟ್ ಮಾತ್ರ ಅಲ್ಲ, ಮುಂದಿನ ಜಜ್ಮೆಂಟನ್ನು ಕೂಡ. ಯಾಕೆ ಅಂತಂದರೆ ಸತ್ಯ ನಮ್ಮ ಪರವಾಗಿದೆ, ನ್ಯಾಯ ನಮ್ಮ ಪರವಾಗಿದೆ. ನಾನು ಮೊದಲಿಂದನೂ ಹೇಳ್ತಿದ್ದೀನಿ, ಮೂಢಾಗಣದಲ್ಲಿ ಸಿದ್ದರಾಮಯ್ಯ ಅವ್ರದ್ದಾಗಲಿ ಅಥವಾ ನಮ್ಮ ಕುಟುಂಬದವ್ರದ್ದಾಗಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ನಾವು ತಪ್ಪಿಲ್ಲ ಅನ್ನೋ ಧೈರ್ಯ ನಮಗಿದೆ. ಸತ್ಯ ನಮ್ಮ ಪರವಾಗಿದೆ, ಹಾಗಾಗಿ ನ್ಯಾಯ ಕೂಡ ನಮ್ಗೆ ಸಿಗುತ್ತೆ. ಸ್ವಲ್ಪ ಡಿಲೇ ಆಗ್ಬೋದು, ಆದರೂ ಕೂಡ ಅಂತಿಮವಾಗಿ ನ್ಯಾಯ ನಮ್ಮ ಪರವಾಗಿ ಬರುತ್ತೆ. ಹೋಗಲಿ, ಯಾವ ಕೋರ್ಟ್ಗಳಿಗೆ ಹೋದರೂ ಕೂಡ ತಪ್ಪು ಮಾಡಿಲ್ಲದೆ ಇರೋದರಿಂದ ನ್ಯಾಯ ನಮ್ಮ ಪರವಾಗಿ ಸಿಗುತ್ತೆ. ಈಗಾಗಲೇ ಹೇಳಿದ್ದೀನಿ ಇಡಿ ಬಗ್ಗೆ ಬೇಕಾದ ಸಲ. ಇಡಿಗೆ ಹೇಗೆ ಅದು ಕೇಂದ್ರ ಸರ್ಕಾರದ ಒಂದು ಒತ್ತಡದಲ್ಲಿ ಕೆಲಸ ಮಾಡಿದೆ ಅಂತ ಎಲ್ರಿಗೂ ಗೊತ್ತು. ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ಎಲ್ಲ ರಾಜ್ಯಗಳಲ್ಲೂ ಕೂಡ ಇಡಿಯನ್ನು ಒಂದು ಅಸ್ತ್ರವಾಗಿ ಬಳಸ್ಕೊಂಡು ರಾಜಕೀಯ ಎದುರಾಳಿಗಳನ್ನು ತುಳಿಯುವಂಥ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡ್ತಿದೆ, BJP ಸರ್ಕಾರ ಮಾಡ್ತಿದೆ. ಮತ್ತು ಇಡಿ ಅವ್ರ ಕನ್ವಿಕ್ಷನ್ ರೇಟು ಕೂಡ ನಿಮ್ಗೆ ಗೊತ್ತಿರ್ಬೋದು. ಕೋರ್ಟ್ಗಳ ಎಷ್ಟೊಂದು ಸರಿ ಇಡಿಗೆ ಚೀಮಾರಿ ಹಾಕಿದೆ. ಅವರು ಬರೀ ಆರೋಪ ಮಾಡ್ತಾರೆ, ಆದರೆ ಆರೋಪಗಳನ್ನು ಸಾಬೀತು ಮಾಡೋದಿಲ್ಲ, ಕನ್ವಿಕ್ಷನ್ನು ಮಾಡೋದಿಲ್ಲ. ಬರೀ ರಾಜಕೀಯ ಅಧಿಕಾರಿಗಳು ಯಾರಿರುತ್ತೆ, ಎದುರಾಳಿಗಳು ಯಾರಿರ್ತಾರೆ BJP ಅವ್ರಿಗೆ ಹರಾಸ್ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಅವರು ಆ ರೀತಿ ತನಿಖೆ ಮಾಡ್ತಾರೆ ಅಷ್ಟೇ. ಸೊ ಹಾಗಾಗಿ ಮುಂದೆ ಅವ್ರು ಯಾವ ಕೋರ್ಟಿಗೆ ಹೋದರೂ ಕೂಡ ಸತ್ಯ ನಮ್ಮ ಕಡೆ ನ್ಯಾಯ ನಮಗೆ ಸಿಕ್ಕೇ ಸಿಗುತ್ತೆ.